ಏನ್ ನಳಿನಿ, ಇಂಥ ವಿಷಯನೆಲ್ಲ ಯಾವಾಗಿಂದ ಮುಚ್ಚಿಡಕ್ ಶುರು ಮಾಡಿದೆ? ಏನ್ ವಿಷಯ? ನೋಡು ಸುಶೀಲ, ವಿಷಯ ಗೊತ್ತಿದ್ರು ನಮ್ಮನ್ನೇ ಕೇಳ್ತಾ ಇದ್ದಾಳೆ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ನನಗೆ ಗೊತ್ತಾಗ್ತಿಲ್ಲ. ಇನ್ಯಾ ವಿಷಯ? ಅಮೃತ ಅದು ವಿಶೇಷ ಅಂತೆ. ಓ ಹೌದಾ, ನನಗಿನ್ನೂ ವಿಷಯ ಗೊತ್ತಾಗಿಲ್ಲ. ಗೊತ್ತಿದ್ರೆ ನಾನು ನಿಮಗೆ ಹೇಳ್ದೆ ಇರ್ತಿದ್ನಾ? ಸರಿ ಬಿಡು. ಅಂದಾಗೆ ನಿನ್ ಮಗಳದ್ದು ಏನ್ ಕತೆ? ನನ್ನ ಮಗಳದ್ದು ಏನ್ ಕತೆ ಇರುತ್ತೆ? ಏನೇ ನೀನು ಎಲ್ಲದಕ್ಕೂ ನಮ್ಮನ್ನೇ ಕೇಳ್ತೀಯಾ? ನಮ್ಮನೆ ವಿಷಯ ನಮಗಿನ್ನ ಜಾಸ್ತಿ ನಿಮಗ್ ಗೊತ್ತಿರುತ್ತಲ್ಲ, ಹೇಳಿ. ಅಮೃತಗೂನು ನಿನ್ ಮಗಳಿಗೆ ಒಟ್ಟಿಗೆ ತಾನೇ ಮದ್ವೆ ಆಗಿದ್ದು. ಅಮೃತ ಖುಷಿ ಸುದ್ದಿ ಕೊಟ್ಟವಳೆ, ನಿನ್ ಮಗಳು ಕೊಟ್ಟಿಲ್ವಾ ಅಂದ್ರೆ ಮೈ ಮೇಲೆ ದೇವ್ರ ಬಂದವ್ರ ತರ ಆಡ್ತಿದ್ಯಾ? ಲಕ್ಷ್ಮಿ ಕಡೆಯಿಂದ ಏನು ಸಿಹಿ ಸುದ್ದಿ ಬಂದಿಲ್ವಾ? ಪೋಸ್ಟ್ ಆಫೀಸ್ ಅಲ್ಲಿ ಇದೆ, ಬರ್ತಾ ಇದೆ. ಅಲ್ಲಕ್ಕ, ಅವಳು ಇನ್ನೂ ಓದ್ತಾ ಇದ್ದಾಳೆ. ಓದ್ ಮುಗಿದ್ಮೇಲೆ ತಾನೇ ಮಕ್ಕಳು ಮರಿ ಅಂತ. ಬಾದಾಗ ಹೇಳ್ತೀನಿ ಬಿಡಿ. ಅಲ್ಲ ಕಣೆ, ಮಕ್ಳಾದ್ಮೇಲೆ ಓದ್ಬಾರ್ದು ಅಂತ ಏನಾರು ಇದೆಯಾ? ಮದ್ವೆ ಆದ 1 ವರ್ಷದೊಳಗೆ ಒಂದ್ ಮಗು ಆದ್ರೆ ಒಳ್ಳೇದಲ್ವಾ? ಆಮೇಲೆ ಎಷ್ಟ್ ಬೇಕಾದ್ರೂ ಮುಂದಕ್ಕೆ ಓದ್ಬೋದು. ಅಯ್ಯೋ ಸುಶೀಲಕ್ಕ, ಅದೆಲ್ಲ ನಮ್ ಕಾಲಕ್ಕೆ ಮುಗ್ದೋಯ್ತು. ಇವಾಗ್ನೋರು ಮಕ್ಕಳು ಮರಿಗಿಂತ ಓದೇ ಮುಖ್ಯ ಅಂತಾರೆ. ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ಅದು ಸರಿ ಅನ್ನು. ಸ್ಕೂಲ್ ಮೆಟ್ ಹತ್ತಿದ್ರೆ ನಮಗೂ ಗೊತ್ತಾಗಿರೋದು. ಮದ್ವೆ ಆದಾಗ್ಲಿಂದ ಅತ್ತೆ ಮನೆ ಚಾಕ್ರಿ ಮಾಡ್ಕೊಂಡಿರೋ ನಮ್ಗೆ ಏನ್ ಗೊತ್ತಾಗುತ್ತೆ ಹೇಳು? ಸರಿ ಸರಿ, ನಂಗ್ ಮನೆ ಕೆಲ್ಸ ಇದೆ, ಬರ್ತೀನಿ. ಹೊರಗಡೆ ಸಿಗದೆ ಇರೋ ಖುಷಿನ ಈ ಕೆಲ್ಸಗಳ ಮೂಲಕ ಪಡ್ಕೊಳ್ತಿದ್ಯಾ ಅನ್ನೋ. ಅಮ್ಮಗ್ ಫೋನ್ ಮಾಡಿದ್ದೇನೆ, ಹೇಗಿದ್ದಾಳಂತೆ? ಆಗ್ಲೇ ಫೋನ್ ಮಾಡಿದ್ದೆ ಅಕ್ಕ, ಹುಷಾರಾಗಿದ್ದೀನಿ ಅಂತ ಹೇಳಿದ್ಲು. ನೀನ್ ನೊಂದ್ಕೊಳ್ತೀಯ ಅಂತ ಅವಳು ಆ ರೀತಿ ಹೇಳಿರ್ಬಹುದು. ವಿಮ್ಲಾ, ಒಂದ್ಸರಿ ಹೋಗಿ ಅವಳನ್ನ ನೋಡ್ಕೊಂಡ್ ಬರೋಣವೇನೆ? ಅಯ್ಯೋ, ನಾವೇನೋ ನೋಡ್ಕೊಂಡ್ ಬರೋಣ ಅಂತ ಮಾತಾಡ್ತಿದೀವಿ, ಆದ್ರೆ ಹೋಗೋದಕ್ಕೆ ಮಾವ ಬಿಡ್ಬೇಕಲ್ಲ. ನಾವು ಅಲ್ಲಿ ಹೋಗಿ ಅಮ್ಮನ ನೋಡ್ಕೊಂಡ್ ಬರ್ತೀವಿ ಅಂದ್ರೂ ಒಪ್ಕೊಳ್ಳಲ್ಲ, ಅಮ್ಮನೇ ನಮ್ಮನೆ ಕರ್ಕೊಂಡ್ ಬರೋಣ ಅಂದ್ರೂ ಒಪ್ಕೊಳ್ಳೋದಿಲ್ಲ. ಛೇ, ಒಂದೊಂದ್ಸಾರಿ ನನಗಂತೂ ಈ ಮನೆ ನೋಡ್ತಾ ಇದ್ರೆ ಒಳ್ಳೆ ಅರಮನೆ ತರ ಇದೆ, ಆದ್ರೆ ನಮ್ಮ ಪಾಲ್ಗೆ ಇದು ಜೈಲು ಅನ್ಸುತ್ತೆ ಕಡೆ. ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಒಂದು ತುಂಬು ಕುಟುಂಬದಲ್ಲಿ ಈ ರೀತಿ ಗಟ್ಟಿಯಾಗಿ ನಿರ್ಧಾರ ತಗೊಳ್ಳೋರು ಯಾರು ಇಲ್ಲ ಅಂದ್ರೆ ಮನೆ ನಡ್ಸೋದೇ ಕಷ್ಟ ಆಗತ್ತೆ. ನೀನ್ ಬಿಡಮ್ಮ, ಯಾರನ್ನೂ ಬಿಟ್ಕೊಡೋದಿಲ್ಲ. ವಿಮ್ಲಾ, ಅಮ್ಮಗ್ ಕಾಲ್ ಮಾಡೆ, ನಾನು ಅವಳ ಜೊತೆ ಮಾತಾಡ್ತೀನಿ. ಸರಿ ಅಕ್ಕ, ಮಾಡ್ತೇನೆ. ಅವರೇ, ನೀವ್ ಹೇಳಿರೋ ತರಕಾರಿಗಳನ್ನೆಲ್ಲ ತಕ ಬಂದಿದ್ದೀನಿ. ಸರಿ, ಅದನ್ನೆಲ್ಲ ನೀರಲ್ಲಿ ತೊಳೆದು ಒಣಗಿಸಿ ಆಮೇಲೆ ಫ್ರಿಜ್ಜಲ್ಲಿ ಇಡೋ. ಅಮ್ಮ, ತಿಂಡಿ ಮಾಡಿದ್ಯಾ? ಆಯ್ತು ಅಮ್ಮು. ಅಮ್ಮು, ನೀನೇನಾದ್ರೂ ತಿಂದ್ಯೋ ಇಲ್ವೋ? ಹಾಗೆ ಇದೆಯೋ? ಹಾಗೆ ಇರೋದಕ್ಕೆ ಈ ಮನೆಯವ್ರು ನನಗೆ ಎಲ್ಲಿ ಬಿಡ್ತಾರೆ ಹೇಳು? ನನಗೀಗಾಗಿದೆ ಅಂತ ಅತ್ತೆ ಮತ್ತೆ ಸಂಜೀವ್ ಅವರು ನನ್ನ ಹಿಂದೆ ಮುಂದೆನೆ ಓಡಾಡ್ತಾ ಕಾಳಜಿ ಮಾಡ್ತಿದ್ದಾರೆ. ಅಮ್ಮೋ, ವಿಮಲನ್ ಸಮಾಧಾನಕ್ಕೆ ಈ ಮಾತು ಹೇಳ್ತಿಲ್ಲ ತಾನೆ? ಅಲ್ಲಿ ಏನಾದ್ರೂ ತೊಂದ್ರೆ ಇದ್ರೆ ನನ್ನ ಹತ್ರ ಹೇಳು. ಸಾರಿ, ಫೋನಲ್ಲಿ ಮಾತಾಡ್ತಿದ್ರಾ? ಇಲ್ಲ, ಹೇಳಿ. ಇಲ್ಲ, ಮಾತ್ರೆ ತಗೊಳಕ್ ಹೇಳಿದ್ನಲ್ಲ, ಮಾತ್ರೆ ತಗೊಂಡ್ರಾ? ತಗೊಂಡಿಲ್ಲ ಅಂತಂದ್ರೆ ಹೇಳಿ, ನಾನು ತಗೊಂಡ್ ಕೊಡ್ತೀನಿ. ನಾನು ತಗೊಂಡೆ ಸಂಜೀವ್ ಅವರೇ. ನೋಡಿ, ನೀವು ಹುಷಾರಾಗೋವರೆಗೂ ಯಾವ ಕೆಲಸನೂ ಮಾಡಕ್ ಹೋಗ್ಬಿಡಿ, ಆರಾಮಾಗಿ ರೆಸ್ಟ್ ತಗೊಳ್ಳಿ. ಏನಾದ್ರೂ ಕೆಲಸ ಇದ್ರೆ ನನಗೆ ಹೇಳಿ, ನಾನು ಮಾಡ್ತೀನಿ. ನೋಡ್ದ್ಯಮ್ಮ, ಕೇಳಿಸ್ಕೊಂಡ್ಯಾ? ಎಷ್ಟು ಕೇರ್ ಮಾಡ್ತಾರೆ ನೋಡೋರು. ಸರಿ ಅಮ್ಮು, ನೀನ್ ಹುಷಾರು. ಏನಾದ್ರೂ ಇದ್ರೆ ನನಗೆ ಫೋನ್ ಮಾಡು. ಸರಿ ಅಮ್ಮ. ರೋಜಾ, ಈ ತರ ಹೊರಗಡೆ ಬಂದು 4 ಜನರ ಜೊತೆ ಇದ್ರೆ ಒಂಥರ ಖುಷಿ ಸಿಗುತ್ತಲ್ವಾ? ಅಲ್ಲ ರೀ, ಯಾವತ್ತೂ ಜನನ ನೋಡೇ ಇಲ್ಲ ಅನ್ನೋ ಹಾಗೆ ಆಡ್ತಿದ್ದೀರಲ್ಲ. ಮನೆ ತುಂಬಾ ಜನ ಇದ್ದಾರೆ, ಅವರೆಲ್ಲರ ಜೊತೆ ಮಾತಾಡ್ತೀರಿ, ಆದ್ರೂ ಸಮಾಧಾನ ಇಲ್ಲ ನೋಡಿ ನಿಮಗೆ. ಸಮಾಧಾನನೂ ಇದೆ, ಖುಷಿನೂ ಇದೆ. ಆದ್ರೆ ಗೊತ್ತಿರೋರ ಜೊತೆ ಇರೋದಕ್ಕೂ ಗೊತ್ತಿಲ್ಲದೆ ಇರೋರ ಜೊತೆ ಇರೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ? ಇಲ್ಲಿ ನೋಡು, ನಾವ್ ಏನೇ ಮಾಡ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ನಮ್ ಹಿಂದೆ ಮುಂದೆ ಸುತ್ತಾಡೋರು ಯಾರು ಇಲ್ಲ. ಅದೊಂಥರ ಖುಷಿ ಕೊಟ್ರೆ ಇದು ಇನ್ನೊಂಥರ ಖುಷಿ ಕೊಡುತ್ತೆ. ಅಪ್ಪರ, ನಿಮ್ಗೆ ಎಲ್ಲೆಲ್ಲಿ ಹೋದ್ರೆ ಖುಷಿ ಅನ್ಸ್ತದ ಹೇಳ್ರಿ, ಅಲ್ಲೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನನಗೆ ನನ್ ಸರೋಜಾ ಜೊತೆ, ನಮ್ ಕುಟುಂಬದವ್ರ ಜೊತೆ ಇರೋದೇ ಹೆಚ್ಚು ಖುಷಿ. ನೋಡಿದ್ಯಾ ಪ್ರಸಾದ್, ಎಲ್ಲ ನೀವು ಹಿಂದೆ ಬಂದ್ಬಿಡ್ತೀನಿ ಅಂತ ಕುಟುಂಬದವ್ರ ಜೊತೆ ಸೇರ್ಸ್ಕೊಂಡು ನನ್ನನ್ನು ಹೇಳ್ಬಿಟ್ರು. ಹಾಗೇನಿಲ್ಲ ಸರೋಜಾ, ಮದುವೆ ಆದ ಹೊಸದ್ರಲ್ಲಿ ನಾವಿಬ್ರು ಹೀಗೆ ಹೊರಗಡೆ ಬಂದು ಎಳ್ನೀರು ಕುಡಿದಿದ್ದು ನೆನಪಾಯ್ತು, ಅದಕ್ಕೆ ಹಾಗೆ ಹೇಳಿದೆ. ಅದರಲ್ಲೂ ಒಂದೇ ಎಳ್ನೀರಿಗೆ ಒಂದೇ ಸ್ಟ್ರಾ ಹಾಕೊಂಡು ಇಬ್ರು ಒಟ್ಟಿಗೆ ಕುಡಿದ್ವಲ್ಲ, ಅದು ನೆನಪಾಯ್ತು.
ಆಗ ನೀನು ಏನು ಹೇಳಿದ್ದೆ ಹೇಳು, ಎಲ್ಲ ಎಳ್ನೀರು ನೀವೇ ಕುಡ್ಕೊಂಬಿಟ್ರಿ ಅಂತ ಬೇಜಾರು ಮಾಡ್ಕೊಂಡಿದ್ದೆ. ಸರೋಜಾ, ಎಳ್ನೀರು ತುಂಬಾ ಚೆನ್ನಾಗಿದೆ, ಇನ್ನೊಂದು ಕುಡಿತೀಯಾ? ರೀ ಚೆನ್ನಾಗಿದೆ ಅಂತ ಜಾಸ್ತಿ ಕುಡಿಯಕ್ಕಾಗತ್ತಾ? ಸಾಕು. ಇಲ್ಲಿ ಕುಡಿಯೋದು ಬೇಡ, ನೀನ್ ಬೇಕಾದ್ರೆ ಮನೆಗೆ ಹೋಗಿ ಕುಡಿಯಂತೆ, ಪಾರ್ಸಲ್ ಹೇಳ್ತೀನಿ. ಪ್ರಸಾದ, ಮನೆಯವ್ರು ಎಲ್ರಿಗೂ ಆಗೋಷ್ಟು ಎಳ್ನೀರು ಪಾರ್ಸಲ್ ಮಾಡಿಸ್ಬಿಡು. ಆತ್ರಿ ಅಪ್ಪಾರ. ಅಣ್ಣಾರ ಒಂದು 15 ಕಾಯಿ ಹೊಡ್ರಿ.